ಹೊಸಕೋಟೆ ತಾಲೂಕಿನ ವಾಕ್ಟ ಪಂಚಾಯಿತಿಯ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್, ಸಮವಸ್ತ್ರ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ಮಾಕನಹಳ್ಳಿ ಗ್ರಾಮದ ಗೋಪಿ ಅವರು ವಿತರಣೆ ಮಾಡಿದ್ದು, ಅವರಿಗೆ ದೇವರು ಆಯುಷು, ಆರೋಗ್ಯ, ಸಕಲ ಸಂಪತ್ತು ನೀಡಲಿ ಎಂದು ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ಅಭಿನಂದಿಸಿದ್ದಾರೆ. ಹೌದು, ವಾಗಟ ಸರ್ಕಾರಿ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಲಿಕಾ ಸಾಮಗ್ರಿಗಳ ವಿತರಣೆ ಸಮಾರಂಭದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಎಂಟಿಬಿ ನಾಗರಾಜ್ ಅವರು 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮಾಕನಹಳ್ಳಿ ಗ್ರಾಮದ ಉದ್ಯಮಿ ಗೋಪಿ ಅವರು ಸುಮಾರು 550 ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ಸಮವಸ್ತ್ರ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ನೀಡಿದ್ದಾರೆ. ಹಣ, ಆಸ್ತಿ ಎಷ್ಟೇ ಇದ್ರೂ ಸಹ ಯಾರೂ ದಾನ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಆದರೆ ವಿದ್ಯಾದಾನ, ವೈದ್ಯಾದಾನಕ್ಕಿಂತ ಮಿಗಿಲಾದ ದಾನ ಯಾವುದೂ ಇಲ್ಲ. ಅಂತಹ ದಾನವನ್ನ ಮಾಕನಹಳ್ಳಿ ಗೋಪಿಯವರು ಮಾಡಿದ್ದಾರೆ. ದೇವರು ಇವರ ಕುಟುಂಬಕ್ಕೆ ಇನ್ನಷ್ಟು ದಾನ ಮಾಡೋ ಶಕ್ತಿ ನೀಡಲಿ ಅಂತ ಅಭಿನಂದಿಸಿದ್ರು. ಬ್ಯಾಗು, ಸಮವಸ್ತ್ರ ಮತ್ತು ಲೇಖನ ಸಾಮಗ್ರಿಗಳು ಸಾಮೂಹಿಕವಾಗಿ ಎಲ್ಲವನ್ನು ಕೊಡುವಂಥ ಕೆಲಸ ಅವರು ಮಾಡಿದರೆ ಬಹಳ ಸಂತೋಷ. ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಕೂಡ ನಾನು ಇವರಿಗೆ ಸಲ್ಲಿಸ್ತೇನೆ. ವಿದ್ಯಾದಾನಂ ವೈದ್ಯಾದಾನಂ, ಮಿಗಿಲಾದ ದಾನ ಈ ಜಗತ್ತಿನಲ್ಲಿ ಯಾವ ದಾನವೂ ಇಲ್ಲ. ಇದೆಯಾ? ಅದಕ್ಕಿಂತ ಮಿಗಿಲಾದ ದಾನ ಇದ್ದರೆ ಯಾರಾದರೂ ಹೇಳ್ರಿ. ವಿದ್ಯಾದಾನ, ವೈದ್ಯಾದಾನ ಇವೆಲ್ಲ ಜೀವನದ ಬದುಕಿನಲ್ಲಿ ಶಾಶ್ವತವಾದಂಥ ದಾನಗಳು. ಆ ದಾನ ಪಡೆದಂಥವರು 100 ವರ್ಷಗಳ ಕಾಲ ತನ್ನ ಜೀವನದ ಬದುಕಿನಲ್ಲಿ ತನ್ನ ಜೊತೆಯಲ್ಲಿ ಇರ್ತಕ್ಕಂಥ ಶಿಕ್ಷಣ ಮತ್ತು ವೈದ್ಯಕೀಯ, ಹೌದು ತಾನೆ? ವೈದ್ಯ ಅದೇ ನಾರಾಯಣ ಅಂತೀರಿ ನಾವು, ಅವರು ದೇವರು ಸಮಾನ ಅಂತೀರಿ ವೈದ್ಯರನ್ನ. ಅದಕ್ಕೆ ಇದಕ್ಕಿಂತ ದಾನ, ಮಿಗಿಲಾದ ದಾನ ಇಲ್ಲ. ನಾವು ಯಾವ ಬೇರೆ ಬೇರೆ ದಾನಗಳು ಮಾಡ್ತೀವಿ. ನಾವು ವೈಯಕ್ತಿಕವಾಗಿ ನಾವು ಚೆನ್ನಾಗಿರ್ಬೇಕು, ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತೇಳಿ ಏನೋ ಅನ್ನದಾನ, ವಸ್ತ್ರದಾನ, ಗೋದಾನ, ಇನ್ನೂ ದೊಡ್ಡ ಪುಣ್ಯಾತ್ಮ ಭೂದಾನ. ಹಾಗಾಗಿ ಇಂಥ ಒಂದು ಉತ್ತಮವಾದ ಒಂದು ಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಗೋಪಿನಾಥ್ ಅವರು ಕುಟುಂಬದವರು. ಬಳಿಕ ಮಾತನಾಡಿದ ಉದ್ಯಮಿ ಗೋಪಿ ಅವರು, ನಾನು ಇದೇ ಮಾಕನಹಳ್ಳಿ ಗ್ರಾಮದ ನಿವಾಸಿ. ಇಲ್ಲಿನ ಶಾಲೆಗಳಿಗೆ ಭೇಟಿ ನೀಡಿದಾಗ ಇಲ್ಲಿನ ಮಕ್ಕಳಿಗೆ ಸರಿಯಾದ ಬ್ಯಾಗ್, ಸಮವಸ್ತ್ರ ಇರಲಿಲ್ಲ. ಆದ್ದರಿಂದ ನಾನು 75ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದೇನೆ ಎಂದರು. ಈ ಭಾಗದ ಹಾಗೂ ಎಲ್ಲ ನಾಗರಿಕರಿಗೆ ಈ 75ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇಂದು ವಾಗಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಇದು ನಾನು ಇವತ್ತೇ ಏನು ಮಾಡ್ತಾಯಿಲ್ಲ, ಇದು ಸುಮಾರು ವರ್ಷಗಳಿಂದ ಈ ಕೆಲಸ ನಾನು ಮಾಡ್ಕೊಂಡು ಬಂದಿದ್ದೀನಿ. ಬಡ ವಿದ್ಯಾರ್ಥಿಗಳಿಗೆ ಸ್ವತಂತ್ರ ದಿನಾಚರಣೆ ದಿವಸ ಇರ್ಬೋದು ಅಥವಾ ಗಣರಾಜ್ಯೋತ್ಸವ ದಿನಾಚರಣೆ ದಿನ ಇರ್ಬೋದು, ಸಣ್ಣ ಪ್ರಮಾಣದಲ್ಲಿ ನಾನು ನನ್ನ ಶಾಲೆ, ನನ್ನ ಊರು, ನನ್ನ ಜನ ಅಂತೇಳಿ ನಾನು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಈ ಬಾರಿ ಇದು ನಮ್ಮ ಶಾಲೆ ಬರೀ ನಾನು ಹುಟ್ಟಿ ಬೆಳೆದಿರೋ ಮಾಕನಹಳ್ಳಿ ಇರ್ಬೋದು, ಅದ್ರ ಅಕ್ಕಪಕ್ಕ ಇರ್ಬೋದು. ಸೊ ಇದಕ್ಕೆ ಸೀಮಿತವಾಗಿರೋದು ಬೇಡ.
ಎಲ್ಲ ಮಕ್ಕಳಿಗೂ ಇದು ಒಂದು ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಿಮ್ಮ ಜನಪ್ರಿಯ ನಾಯಕರಾದಂತಹ MTB ನಾಗರಾಜಣ್ಣವ್ರನ್ನ ಹೋಗಿ ಕೇಳಿಕೊಂಡೆ. ಸೊ ಅವರು ಈ ಕಾರ್ಯಕ್ರಮಕ್ಕೆ ಒಪ್ಪಿ ಒಳ್ಳೆ ಕೆಲಸ ಮಾಡ್ತಾಯಿದೆಯಾ, ಈ ನಮ್ಮ ಶಾಲೆಗಳಲ್ಲಿ ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳು ಇವ್ರನ್ನ ನಾವು ನೋಡಬೇಕು, ಇವ್ರನ್ನ ನಾವು ಪ್ರೋತ್ಸಾಹಿಸಿ ಇವ್ರಿಗೆ ಮುಂದಿನ ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ನನಗೆ ಸಹಕಾರ ಮಾಡಿ ನಾನೇ ಸ್ವತಃವಾಗಿ ಖುದ್ದಾಗಿ ಬರ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಆಭಾರಿಯಾಗಿರುತ್ತೇನೆ. ಹಾಗೂ ನನ್ನ ಬಗ್ಗೆ ಅಂದರೆ ನಾನು 7ನೇ ತರಗತಿವರೆಗೂ ಮಾಕನಹಳ್ಳಿ ಶಾಲೆಯಲ್ಲೇ ಓದಿದ್ದು. ಅದಾದಮೇಲೆ ನಮ್ಮ ತಂದೆಯವರ ಹಾಗೂ ನಮ್ಮ ತಂದೆಯವರ ಒಂದು ಶ್ರಮದಿಂದ ಮತ್ತು ಅವರ ಅನುಕರಣೆಯಿಂದ ನಮ್ಮನ್ನು ಒಂದು ಉನ್ನತ ವಿದ್ಯಾಭ್ಯಾಸ ನೀಡಿ ನನ್ನನ್ನು ಚೆನ್ನಾಗಿ ಓದಿಸಿ ನಾನು ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣಕರ್ತರಾದರು. ಸೊ ಅವ್ರಿಗೂ ಗೊತ್ತು, ಅವರು ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿಯಾಗಿ ಸೊ ಬಡ ಮಕ್ಕಳಿಗೆ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿದವಾಗ ನಮ್ಮ ತಂದೆ ತುಂಬ ಹೃದಯದಿಂದ ಇಲ್ಲ ಮಾಡು, ನೀನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯ ಅಂತ ನನಗೆ ಪ್ರೋತ್ಸಾಹ ನೀಡಿದ್ದಾರೆ. ಹಾಗೆ ನನ್ನ ಸ್ನೇಹಿತರಾದ ನಮ್ಮ ಊರಿನವರು ಹಾಗೂ ಎಲ್ಲ ನನ್ನ ಬಂಧು ಮಿತ್ರರು, ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ನನಗೂ ಒಂದು ಹುರುಪು ಹುಮ್ಮಸ್ಸು ನೀಡಿ ಈ ಕಾರ್ಯಕ್ರಮ ಮಾಡೋಕ್ಕೆ ಪ್ರೇರಣೆ ನೀಡಿದ್ದಾರೆ. ಸೊ ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಭಗವಂತ ನನಗೆ ಶಕ್ತಿ ಕೊಟ್ಟಲ್ಲಿ ಇನ್ನೂ ಹೆಚ್ಚಾಗಿ ಬಡ ಮಕ್ಕಳಿಗೆ ಹಾಗೂ ನನ್ನ ಊರು, ನನ್ನ ಜನಗಳಿಗೆ ಮತ್ತು ಎಲ್ಲರಿಗೂ ಒಂದು ಸೇವೆ ಮಾಡೋ ಅವಕಾಶ ನೀಡಿದೆ. ನಾನು ಸೇವೆ ಮಾಡೋದಕ್ಕೆ ಸದಾ ಸಿದ್ಧ ಅಂತ ಹೇಳ್ಬಿಟ್ಟು. ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯೆ ಆಶಾ ರಾಜಶೇಖರ್ ಮಾತನಾಡಿ, ಉಳ್ಳವರು ಯಾರೂ ಮುಂದೆ ಬಂದು ಮಕ್ಕಳಿಗೆ ಸಹಾಯ ಮಾಡುವುದಿಲ್ಲ. ಆದರೆ ಗೋಪಿಯವರು ತಾವೇ ಸ್ವತಃ ಮುಂದೆ ಬಂದು ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗು, ಸಮವಸ್ತ್ರ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ನೀಡಿದ್ದಾರೆ. ದೇವರು ಅವರಿಗೆ ಇನ್ನಷ್ಟು ಹೆಚ್ಚು ಶಕ್ತಿ ನೀಡಲಿ ಎಂದರು. 5ನೇ ವರ್ಷದ ಅಮೃತ ಮಹೋತ್ಸವ ಸ್ವತಂತ್ರ ದಿನಾಚರಣೆ ಶುಭಾಶಯಗಳಿರಬೇಕು. ಈ ದಿನ ವಾಕ್ಟಾ ಪಂಚಾಯಿತಿಯಲ್ಲಿ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಮತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಗೆಲ್ಲರಿಗೂ ಸಮವಸ್ತ್ರ ಕೊಡಬೇಕು, ಮತ್ತು ಬ್ಯಾಗು, ಜಾಮಿಟ್ರಿ ಬಾಕ್ಸು, ಬುಕ್ಸ್ ಎಲ್ಲ ಕೊಡಬೇಕು ಅಂತ ನಮ್ಮನೆಗೂ ಬಂದು ಸರ್ ಹೇಳಿದ್ರು. ನಮ್ಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇದುವರೆಗೂ ನಾವು ರಾಜಕೀಯಕ್ಕೆ ಅಂತ ಬಂದಾಗಿಂದ ಇದು ರಾಜಕೀಯ ಅಂತ ಬರಲ್ಲ, ಎಲ್ಲ ಗೌರ್ಮೆಂಟ್ ಮಕ್ಕಳು, ಎಲ್ಲ ಥರದ ಮಕ್ಕಳು ಓದ್ತಾ ಇರ್ತಾರೆ, ಬಡ ಮಕ್ಕಳು ಇರ್ತಾರೆ. ಹಾಗಾಗಿ ಅವ್ರಿಗೆ ಸಮವಸ್ತ್ರ ಸರಿಯಾಗಿರೋದಿಲ್ಲ, ಯೂನಿಫಾರ್ಮ್ ಇರೋದಿಲ್ಲ, ಮತ್ತು ಬ್ಯಾಗ್ ಎಲ್ಲ ಹರಿದೋಗಿರುತ್ತೆ. ಇದೆಲ್ಲ ಅವ್ರು ನೋಡಿ ಅವರು ತುಂಬ ಹೃದಯದಿಂದ ಎಲ್ಲ ಮಕ್ಕಳಿಗೂ ಯೂನಿಫಾರ್ಮ್ಸು, ಬ್ಯಾಗು, ಜಾಮಿಟ್ರಿ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಹೃದಯಪೂರ್ವಕವಾಗಿ ಅವರು ದಂಪತಿಗಳಿಬ್ಬರೂ ಬಂದು ಎಲ್ಲ ಮಕ್ಕಳಿಗೂ ಕೊಟ್ಟಿದ್ದಾರೆ. ಹೀಗೆ ಉತ್ತಮವಾದ ಕೆಲಸ ಮಾಡ್ತಾ ಇರಿ ಅಂತ ಎಲ್ಲ ಗ್ರಾಮಸ್ಥರಿಂದ, ನಮ್ಮ ತಾಲೂಕು ಜನತೆಯಿಂದ ಅವ್ರನ್ನ ಕೋರ್ಕೊಳ್ತಾ ಇದ್ವಿ. ಹೀಗೆ ಒಳ್ಳೆ ಕೆಲಸ ಮಾಡಿ ಎಲ್ಲರ ನಮ್ಮ ತಾಲೂಕಿನ ಜನರ ಪರವಾಗಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊಳ್ತೀವಿ. ಬಳಿಕ ಗೋಪಿಯವರ ಸ್ನೇಹಿತರು, ಬಂಧುಗಳು, ಅಭಿಮಾನಿಗಳು ಗೋಪಿಯವರ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಇವತ್ತಿನ ದಿನ ಮಾಕನಹಳ್ಳಿ ಗ್ರಾಮದವರಾದ ಗೋಪಿ ಮತ್ತು ಗಿರಿಜಾ ಗೋಪಿಯವರು ಎಲ್ಲ ವಾಕ್ಟಾ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳಿಗೆ ಬ್ಯಾಗು, ಯೂನಿಫಾರ್ಮು ಮತ್ತು ಲೇಖನ ಸಾಮಗ್ರಿಗಳನ್ನ ಕೊಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ರು. ಅವರು ನಮ್ಮ ಸಚಿವರಾದ MTB ನಾಗರಾಜ್ ಅವ್ರನ್ನ ಕರೆಸಿ ಅವರ ಮುಖಾಂತರ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅವರು ಇದೇ ಥರ ಈ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಇಷ್ಟವರೆಗೂ ಮಾಡಿದ್ದಾರೆ. ಇನ್ನು ಮುಂದೇನೂ ಮಾಡಲಿ. ಅವ್ರಿಗೆ ದೇವರೆಲ್ಲ ಆರೋಗ್ಯ ಐಶ್ವರ್ಯ ಕೊಟ್ಟಿದ್ದಾರೆ ಅಂತ ಕೇಳ್ಕೊಳ್ತೀವಿ. ಬರೀ ಹೊಸಕೋಟೆ ಅಂದರೆ ನಮ್ಮ ವಾಕ್ಟಾ ಪಂಚಾಯತಿಗೆ ಸೀಮಿತ ಅಲ್ಲ, ಹೊಸಕೋಟೆ ತಾಲೂಕು. ಇವರು ಆನೇಕಲ್ ತಾಲೂಕಲ್ಲೂ ಸ್ವಲ್ಪ ಜನಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಆನೇಕಲ್ ತಾಲೂಕು, ಸರ್ಜಾಪುರ, ಆಮೇಲೆ ಆನೇಕಲ್ ಟೌನು ಎಲ್ಲ ಕಡೆಯೂ ಅವರು ಗೋಪಿಯವರು TV ಬಾಬು ಅವರ ಜೊತೆಯಲ್ಲಿ ಸಮಾಜ ಸೇವೆಯಲ್ಲಿ ಒಂದು ಕಾಲು ಮುಂದೆ ಇಟ್ಟು ಎಲ್ಲರಿಗೂ ಸಹಾಯ ಮಾಡೋದರಲ್ಲಿ ಅವರು ಮನಸ್ಫೂರ್ತಿಯಾಗಿ ಅವರು ಎಲ್ಲ ಕಡೆಯೂ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮೊದಲನೇ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಗೋಪಿಯವರು ಇದೇ ಮಾಕನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದು, ಅದೇ ಊರಿನಲ್ಲಿ ಹುಟ್ಟಿ ಬೆಳೆದಿದೆ. ನಮ್ಮ ಮಕ್ಕಳಿಗೆ ಅಂದರೆ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ, ಬ್ಯಾಗು ವಿತರಣೆಯನ್ನು ಹಮ್ಮಿಕೊಂಡಿದ್ದು. ಇದೇ 75ನೇ ವರ್ಷದ ಅಂಗವಾಗಿ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಇದೇ ನಮ್ಮ ಸಚಿವರಾದಂಥ MTB ನಾಗರಾಜನವರ ನೇತೃತ್ವದಲ್ಲಿ ಕೊಟ್ಟಿರುತ್ತಾರೆ. ಇದೇ ಇನ್ನು ಮುಂದೆ ಇನ್ನೂ ನೂರಾರು ಕಾಲವ ಇದೇ ಸೇವೆಯನ್ನು ಸಾಮೂಹಿಕವಾಗಿ ಮಾಡಿಕೊಂಡು ಬರಲೆಂದು ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ.
ಅವ್ರ ಕುಟುಂಬದವ್ರಿಗೂ, ಗೋಪಿನಾಥ್ ಅವ್ರ ಕುಟುಂಬದವ್ರಿಗೂ ಮತ್ತು ಗಿರಿಜಾ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಮಾಕನಹಳ್ಳಿ ಗೆಳೆಯರ ಬಳಗದಿಂದ ಅವರಿಗೆ ಆರೋಗ್ಯ ಆಯುಷ್ಯನ್ನು ಕೊಟ್ಟು 100 ಕಾಲ ಸುಖವಾಗಿ ಮಾಡಲಿ ಅಂತ. ಏನು ಈ ದಿನ 75ನೇ ವರ್ಷದ ಸುವರ್ಣ ಮಹೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಒಂದು ಪರವಾಗಿ ಮುಂಚಿತವಾಗಿಯೇ ನಮ್ಮ ಗೋಪಿ ಮತ್ತು ಶ್ರೀಮತಿ ಗಿರಿಜಾ ಗೋಪಿಯವರು ತಮ್ಮ ಈ ಕಡೆ ನಮ್ಮ ಹೊಸಕೋಟೆ ತಾಲೂಕಲ್ಲಂತಲ್ಲ, ಆನೇಕಲ್ ತಾಲೂಕಲ್ಲಿ ತುಂಬ ಸಮಾಜ ಸೇವೆ ಮಾಡಿದ್ದಾರೆ. ನಾವು ಕೇಳಲ್ಪಟ್ಟಿದ್ದೀವಿ, ಕಂಡಿದ್ದೀವಿ. ನಾವು ಸಹ ನಮ್ಮ ಲಾಸ್ಟ್ ಟೈಮಲ್ಲಿ ಬಂದು ಈ ರೀತಿ ಏನಾದರೂ ಮಾಡಬೇಕಂತ ಫ್ರೆಂಡ್ ಸರ್ಕಲ್ ಎಲ್ಲ ಡಿಸ್ಕಷನ್ ಮಾಡಿ ನಮ್ಮನ್ನು ಒಂದು ಮಾತು ಕೇಳಿದರು, ಏನೋ ಯಾವ ಥರ ಮಾಡೋಣ ಅಂತೇಳಿ. ಆಮೇಲೆ ಇದ್ಕೊಂಡು ಸರಿ ಒಳ್ಳೆ ಕೆಲಸನೇ ಸ್ಕೂಲ್ ಮಕ್ಕಳಿಗೆ ಈ ಥರ ಮಾಡೋದು ಅಂತೇಳ್ಬಿಟ್ಟು ನಮ್ಮ ಆಶಾ ಮೇಡಮು ಮತ್ತು ರಾಜಶೇಖರಣ ಅವರ ಬಳಿನ ಹೋಗಿ ಡಿಸ್ಕಷನ್ ಮಾಡಿದ್ವಿ. ಒಳ್ಳೆ ಕೆಲಸ ಇದು ನೀವು ಮಾಡಿ ಅಂತ ತುಂಬ ಒಂದು ಎನ್ಕರೇಜ್ ಮಾಡಿ, ಮತ್ತು ಅದಕ್ಕೆ ತುಂಬ ಸಪೋರ್ಟಾಗಿ ಫ್ರೆಂಡ್ ಸರ್ಕಲ್ ಎಲ್ಲ ಇದು ಮಾಡಿದ್ರು. ಯಾಕಂದರೆ ನೋಡಿ, ಈ ಥರ ಮನೋಭಾವನೆ ಸಚಿವರೊಂದು ಮಾತಾಡಿದ್ರು, ದಯೆ ಮತ್ತು ಕರುಣೆ ಇರೋರಿಗೇ ಆ ದಾನ ಮಾಡೋ ಒಂದು ಇದು ಬರೋದು ಅಂತೇಳಿ. ಈ ರೀತಿಯವ್ರಿಗೆ ನಾವು ಇನ್ನೂ ಎನ್ಕರೇಜ್ ಮಾಡಿ ಇನ್ನೂ ಉನ್ನತ ಮಟ್ಟದಲ್ಲಿ ತುಂಬ ಮಕ್ಕಳಿಗೆ ಕೇವಲ ವಾಕ್ಟ ಪಂಚಾಯತಿ ಮಾತ್ರವಲ್ಲ, ಕಾಜುಸಳ್ಳಿ ಪಂಚಾಯತಿಗೆ ಸಂಬಂಧಪಟ್ಟಾಗೆ 2 ಗ್ರಾಮಕ್ಕೂ ತರಬಳ್ಳಿ ಮತ್ತು ಪರಮಳ್ಳಿ ಕೊಟ್ಟಿದ್ದಾರೆ. ಇನ್ನು ಎಲ್ಲ ಅವ್ರ ಕೈಯಲ್ಲಿ ದೇವರು ಎಷ್ಟು ಶಕ್ತಿ ಕೊಡ್ತಾರೋ ಅಷ್ಟು ಒಂದು ಒಳ್ಳೆ ಸಮಾಜ ಸೇವೆ ಮಾಡಲಿ ಅಂತ, ಮತ್ತು ಅವರನ್ನು ದೇವರು ಅವ್ರಿಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ದೇವರು ಒಂದು ಸಮಾಧಾನವಾಗಿ ಅವ್ರ ಕುಟುಂಬನ ಒಳ್ಳೆ ರೀತಿಯಾಗಿ ಇಡಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತೇವೆ. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಕೆ ಸತೀಶ್, ಟೌನ್ ಬ್ಯಾಂಕ್ ನಿರ್ದೇಶಕ ರಾಜಶೇಖರ್, ಮುಖಂಡರಾದ ವಾಘಟ ಸುರೇಶ್, ತರಬಹಳ್ಳಿ ಮಂಜುನಾಥ್, ಮಾಕನಹಳ್ಳಿ ಜಯರಾಮ್, ಮಹೇಶ್, ನವೀನ್, ಕೋದಂಡ, ಕಾಮರಸಹಳ್ಳಿ ನಾಗರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.